ರಾಜಕೀಯ ಒಂದು ಲೆವೆಲಲ್ಲಿ ಇರಬೇಕು. ತಮಾಷೆಗೆ ಏನ್ರಿ ಈ ಮಟ್ಟಕ್ಕೆಲ್ಲ ಮಾಡ್ತೀರಾ ನೀವು? ತಮಾಷೆ ಅನ್ಸಲ್ವಾ ನಿಮಗೆ BJP ಅವರಿಗೆ? ಯಾಕೆ ಅಂತ ಹೇಳ್ತೀನಿ ಕೇಳಿ. CT ರವಿ ಅವರಿಗೆ ಯಾವತ್ತು ನೈಟ್ ಟಾರ್ಚರ್ ವಿಚಾರನೇದೆ, ಅದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. CT ರವಿಯನ್ನ ಫೇಕ್ ಎನ್ಕೌಂಟರ್ನಲ್ಲಿ ಮುಗಿಸೋಕೆ ಸರ್ಕಾರ ಮುಂದಾಗಿತ್ತಂತೆ ಅನ್ನೋ ಅರ್ಥದಲ್ಲಿ ಆರೋಪಗಳನ್ನು BJPಗರು ಮಾಡ್ತಾ ಇದ್ದಾರೆ. ಅಯ್ಯೋ ಏನ್ರಪ್ಪ ನೀವೆಲ್ಲ. CT ರವಿಯನ್ನ ಹತ್ತಿಕ್ಕಲು ಪ್ರಯತ್ನ ನಡೆದಿತ್ತು, ಮಾಧ್ಯಮದವರು ಬೆನ್ನಹತ್ತಿದ್ದಕ್ಕೆ CT ರವಿ ಉಳಿದಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡಿದ್ದಾರೆ. CT ರವಿಯನ್ನ ನಕಲಿ ಎನ್ಕೌಂಟರ್ನಲ್ಲಿ ಮುಗಿಸುವ ಉದ್ದೇಶ ಪೊಲೀಸರಿಗಿತ್ತಾ ಅಂತ ಜೋಶಿ ಅವರು ಪ್ರಶ್ನೆ ಮಾಡಿದ್ದಾರೆ. CT ರವಿ ಕೂಡ ಇದೇ ಅರ್ಥ ಬರುವ ಮಾತುಗಳನ್ನು ಆಡಿದ್ದಾರೆ. ಇದರಲ್ಲಿ CM ಪಾತ್ರದ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಮಾಜಿ ಸಂಸದ DK ಸುರೇಶ್ ಮಾತ್ರ ಅಂಬೇಡ್ಕರ್ ಮೇಲಿನ ಹೇಳಿಕೆ ಮರೆಮಾಚೋಕೆ ಕುತಂತ್ರ BJP ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ರಾಜ್ಯದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂದರೆ ಡೆಲ್ಲಿ ಸಪೋರ್ಟ್ ಪಡೆದು SPG ಭದ್ರತೆಯನ್ನು ತೆಗೆದುಕೊಳ್ಳಿ ಅಂತ ಸವಾಲು ಹಾಕಿದ್ದಾರೆ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ಭಿನ್ನ ಹೇಳಿಕೆ ಕೊಟ್ಟಿದ್ದಾರೆ. ಅಸಲಿಗೆ ಬೆಳಗಾವಿ ಪೊಲೀಸರು ರಾತ್ರಿಯೆಲ್ಲ CT ರವಿಯನ್ನ ಸುತ್ತಾಡಿಸದಿದ್ದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂದಿದ್ದಾರೆ. ರವಿ ಅವರಿಗೆ ಮತ್ತು BJPಯನ್ನ ಹತ್ತಿಕ್ಕಬೇಕನ್ನುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಏಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಪಾದಯಾತ್ರೆ ಯಾಕೆ ಕರ್ಕೊಂಡು ಹೋದ್ರಿ? ಕಬ್ಬಿನ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತೆದ ಮೇಲೆ ಯಾಕೆ ನಿಲ್ಸಿದ್ರಿ? ಮಾಧ್ಯಮದವ್ರಿಗೆ ಬಿಟ್ಟಿಲ್ಲ. ಮಾಧ್ಯಮದವರು ಕೆಲವರು ಸಾಹಸ ಮಾಡಿ ಹಿಂದೆ ಬೆನ್ನು ಹತ್ತಿದ್ದಕ್ಕೆ CT ರವಿ ಏನು ತೊಂದರೆ ಕೊಟ್ಟಿಲ್ಲ ಇರಲ್ಲ. ಎಲ್ಲೇ ತಗೊಂಡೋಗಿ ಏನ್ ಮಾಡ್ಬೇಕಂತ ಮಾಡಿದ್ರು ನಂಗೆ ಗೊತ್ತಿಲ್ಲ. ಅತ್ಯಂತ ಭಯಂಕರವಾದಂತಹ ದ್ವೇಷ ಇದೆ. ಆ ದ್ವೇಷವನ್ನ ಸಾಧಿಸಲಿಕ್ಕೆ ಅಲ್ಲಿನ ಪೊಲೀಸರು ಸಾಥ್ ಕೊಟ್ಟಿರೋದು ಬಹಳ ದುರ್ದೈವ ಸಂಗತಿ. ನಾಯಿ ಕಡದವರಂತೆ ನೀವು ಆಡ್ತಾ ಇದ್ದೀರಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ CT ರವಿ ರಕ್ಷಣೆ ಸಿಗಲ್ಲ ಅಂತ ಅನಿಸ್ಬಿಡ್ತು. ಅದಕ್ಕೆ ಕಬ್ಬಿನ ಗದ್ದೆ ಕಳಿಸಿದ್ರು ನಂಗೆ ರಕ್ಷಣೆ ಕೊಡಕ್ಕೆ. ಯಾರಾದ್ರೂ ಇವನ್ ಎನ್ಕೌಂಟರ್ ಮಾಡ್ಲಿ ಅಂತ ಹೇಳಿ, ಅಥವಾ ಯಾರಾದ್ರೂ ಅಪರಿಚಿತರು ಹೊಡೆದ್ರು ಅಂತ ತಿಪ್ಪೆ ಸಾರಿಸೋಣ ಅಂತ ಸ್ಟೋನ್ ಕ್ರಷರಿಗೆ ಕಳಿಸಿದ್ರು ನಂಗೆ ರಕ್ಷಣೆ ಕೊಡಕ್ಕೆ. 60 ಜನ ಪೊಲೀಸರ ಜೊತೆಗಲ್ಲ, 6 ಜನ ಪೊಲೀಸರ ಜೊತೆಗೆ ಅವರಿಗೆ ಡೈರೆಕ್ಷನ್ ಬರ್ತಾ ಇತ್ತು. ನೀವು ಮಾಧ್ಯಮ ಸ್ನೇಹಿತರು ಇಲ್ಲದೆ ಇದ್ದಿದ್ರೆ ಇವ್ರು ಹುನ್ನಾರ ಬೇರೆ ಇತ್ತು ಅನ್ನೋದನ್ನ ಆಪಾದನೆ ಮಾಡಿದ್ದೆ ನಾನು. ಅದಕ್ಕೆ ಇಂಬು ಕೊಡುವ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ನನಗನ್ಸುತ್ತೆ, ನಾನು ಮುಂಚೆ ಅನ್ಕೊಂಡೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇಲ್ವೇನೋ ಅಂತ ಹೇಳಿ. ಈಗ ಅನಿಸ್ತಾ ಇದೆ ಎಲ್ಲರೂ ಕೂಡಿಯೇ ಷಡ್ಯಂತ್ರ ಮಾಡಿರಬಹುದು ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾರಾದ್ರೂ ಮಾಡಕ್ ಸಾಧ್ಯ ಇದೆಯಾ? ಅವ್ರು ಮಾಡಿರೋ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಜ್ಞಾನೇಂದ್ರ ಆಗ್ಲಿ, ಯಾರೇ ಆಗ್ಲಿ, ಇವರು ಅಮಿತ್ ಶಾ ಆಗ್ಲಿ, ಮೋದಿ ಆಗ್ಲಿ, ಏನ್ CT ರವಿ ಒಬ್ಬ ಮಹಿಳಾ ಶಾಸಕಿಯನ್ನ ಯಾವ ಶಬ್ದದಲ್ಲಿ ಕರೆದಿದ್ದಾರೆ ಅನ್ನೋದು ಅವ್ರು BJPಯವರು ಸಾಕ್ಷಿಯಾಗಿದ್ದಾರೆ. ಅದಕ್ಕೆ ಅವರು ಅಂಬೇಡ್ಕರ್ ಮೇಲಿನ ಹೇಳಿಕೆಯನ್ನ ಮರೆಮಾಚಲಿಕ್ಕೋಸ್ಕರ ಒಂದು ಕುತಂತ್ರವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. CT ರವಿ ಅವರು ಬಹಳ ಕೆಲವೆಲ್ಲ ವಿಚಾರಗಳಲ್ಲಿ ಪ್ರಚಲಿತರು. ಡೆಲ್ಲಿ ಇದೆಯಲ್ರಿ, ಡೆಲ್ಲಿ ಸಪೋರ್ಟ್ ತಗೊಂಡು SPG ಕವರೇಜ್ ಕೊಡೋದಕ್ಕೆ ಹೇಳ್ಬಿಡಿ, ಏನ್ ತಲೆ ಯಾಕೆ ಎಷ್ಟ್ಕೋತೀರಿ? ಇಲ್ಲ ಅಂತ ಅಂದ್ರೆ ಸ್ಟೇಟ್ ಸೆಕ್ಯೂರಿಟಿನ ಇಲ್ಲೇನೆ ಒಂದ್ ಹಿಂದೆ ಒಂದು ವ್ಯಾನು ಮುಂದೆ ಒಂದು ವ್ಯಾನ್ ಹಾಕೊಂಡು ಓಡಾಡಕ್ಕೆ ಹೇಳಿ. ಬೇಡ ಅಂದವ್ರು ಯಾರು? ಸ್ಟೇಟ್ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅದಕ್ಕೆ ಇದನ್ನೇ ಕೇಳ್ಬಿಡ್ಲಿ. SPG ಲೈನ್ ಅಪ್ ರಾಷ್ಟ್ರೀಯ ನಾಯಕರಲ್ವಾ ಅವರು? ಇಲ್ಲ, ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ರೀ. ನಾವು ರಾತ್ರಿ ಅವಾಗ ಹಾಜರು ಮಾಡೋದು ತಿಳಿದೀವಿ. ಇದಾಗಿದ್ರೆ ಇಷ್ಟೆಲ್ಲ ಗದ್ದಲಾಗ್ತಿರಕ್ಕಿಲ್ಲ. ಅವ್ರ ಮ್ಯಾಗ ದೂರ ದಾಖಲಾಗಿತ್ತು, ಆಮೇಲೆ ಅವ್ರು ಅರೆಸ್ಟ್ ಮಾಡಿದ್ರು ಅಷ್ಟೇ. ಪೊಲೀಸರೇನು ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ಆದರೆ ಅವ್ರನ್ನ ಆ ಥರ ಮಾಡಲಿಕ್ಕೆ ಅಂದರೆ ಅವರು ಎಲ್ಲ ಕಡೆ ಬರ್ತಾ ಇದ್ರು. ಅವ್ರು BJP ಕಾರ್ಯಕರ್ತರು MLAಗಳು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಖಾನಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ರು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ. ಸತೀಶ್ ಜಾರಕಿಹೊಳಿ ಅವ್ರ ಪಾರ್ಟ್ ಆಫ್ ರೈಟ್. ಅವರೆಲ್ಲ ಸುತ್ತಾಡಿಸದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರಲ್ಲ. ಅದೇ ಇರೋದು ಮೇನು. ಸುತ್ತಾಡಿಸಬಾರ್ದಾಗಿತ್ತು ಈ ಪ್ರಕರಣದಲ್ಲಿ ಅಂತ ಹೇಳಿ, ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಈ ಪ್ರಕರಣದಲ್ಲಿ ಪೊಲೀಸರೇನು ಉದ್ದೇಶಪೂರ್ವಕವಲ್ಲದೇ ಇದ್ರೆ 400 ಕಿಲೋಮೀಟರ್ ಯಾರು ಸುತ್ತಾಡ್ತಾರೆ? ಖಾನಾಪುರ ಒಂದು 30-35 ಕಿಲೋಮೀಟ್ರು, ಅಲ್ಲಿಂದ ಧಾರವಾಡಕ್ಕೆ ಬರಬೇಕು ಅಂದರೆ 100 ಕಿಲೋಮೀಟ್ರ್, 130 ಕಿಲೋಮೀಟ್ರಲ್ಲೇ ಆಯಿತು. ಅಲ್ಲಿಂದ ಸೀದಾ ಸವದತ್ತಿರೋಳು ಹೋಗ್ತಾರೆ. ಎಷ್ಟಾಗುತ್ತೆ? ಧಾರವಾಡದಿಂದ 45-50 ಕಿಲೋಮೀಟ್ರ್ ಆಗುತ್ತೆ. 180-200 ಕಿಲೋಮೀಟ್ರ್ ಅಲ್ಲೇ ಆಗೋಯ್ತು. ಏನಿದೆ ಸುತ್ತಾಡುವಂಥದ್ದು ಅವಶ್ಯಕತೆ ಯಾಕಿತ್ತು? ಆಮೇಲೆ ಇವ್ರು ಹೇಳ್ತಾರೆ ಎನ್ಕೌಂಟ್ರ್ನಲ್ಲಿ. ಏನ್ರಿ ಜೋಕ್ ಮಾಡ್ತೀರ? ಒಂದು ಲಿಮಿಟೇಷನ್ ಬೇಡವಾ? ಟೈಮ್ ಲ್ಯಾಬ್ಸು ಜೊತೆಗೆ ಮಾನಸಿಕವಾಗಿ ಕಿರುಕುಳಕವನ್ನು ಕೊಡುವಂಥ ರೀತಿ ಅದು. ಇದು ಹೊಸದಲ್ಲ ಪೊಲೀಸರಿಗೆ. ಕೆಲವು ಆರೋಪಿಗಳನ್ನು ಈ ರೀತಿಯಾಗಿ ಟಾರ್ಚರನ್ನು ಕೊಡೋದು. ರಾತ್ರಿ ಎಲ್ಲ ನಿದ್ದೆ ಬರದೇ ಇರೋ, ನಿದ್ದೆ ಮಾಡಿಸೋಂಗಿಲ್ಲ, ಅವನಿಗೆ ಊಟ ಕೊಡೋಂಗಿಲ್ಲ, ಸುತ್ತಾಡಿಸ್ತಾ ಇರೋದು. ನಿದ್ದೆ ಬರ್ತಾ ಇದೆಯಾ ಎಬ್ಬಿಸ್ತಾ ಇರೋದು, ನಿದ್ದೆ ಬರ್ತಾ ಇದೆಯಾ ಎಬ್ಬಿಸ್ತಾ ಇರೋದು. ಟಾರ್ಚರ್ ಕೊಟ್ಟು ಇದು ಹಳೇ ತಂತ್ರ, ಇದು ಹೊಸದಲ್ಲ. ರಾಜಕಾರಣಿಗಳಿಗೆ ಹೊಸದಿರ್ಬೋದೇನೋ, ಯಾಕಂದ್ರೆ ಯಾವ MLC MLAಗಳನ್ನು ಈ ತರ ಕರ್ಕೊಂಡು ಅಡ್ಡಾಡಿಲ್ವಲ್ಲ. ಫಸ್ಟ್ ಟೈಮ್ ಈ ತರ ಕರ್ಕೊಂಡು ಅಡ್ಡಾಡಿರೋದು, ಅದಕ್ಕೆ ಹಿಂಗೆ ಅನಿಸ್ತಾ ಇದೆ. ಆಮೇಲೆ BJP ಅವರು ಯಾರು ಹೇಳ್ತಾ ಇಲ್ಲ, ಅವ್ರು ಮಾತನಾಡಿದ್ದಾರೆ ಅಂತ ಹೇಳ್ತಾ ಇರುವಂತ ವಿಚಾರ ಏನ್ ಬರ್ತಾ ಇದೆ, ಅವಾಗ ಯಾರು ಮಾತನಾಡ್ತಾ ಇಲ್ಲ. ಅದನ್ನೆಲ್ಲವೂ ಕೂಡ ಓವರ್ಟೇಕ್ ಆಗಿ ಹೋಗಿರೋದೇ ಈ ಪ್ರಕರಣ. ಯಾವುದೋ ಅವ್ರನ್ನ ಕರ್ಕೊಂಡು ಸುತ್ತಾಡಿಸಿರೋದು. ಕಾಂಗ್ರೆಸ್ ಮಾಡಿ ಸರ್ಕಾರ ಮಾಡ್ಕೊಂಡಿರುವಂತ ಎಡವಟ್ಟೇನು ಅಂತಂದ್ರೆ,
FIR ಅನ್ನು ಹಾಕಿಸ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗಿದ್ದಿದ್ರೆ ಕೇಸ್ ಮುಗಿದೋಗ್ತಿತ್ತು. ಅವ್ನು ಕರ್ಕೊಂಡ್ಬಿಟ್ಟು ಸುತ್ತಾಡಿಸ್ಬಿಟ್ಟು ಅಲ್ಲಿ ಆಗಿರೋ ಘಟನೆಯನ್ನು ಓವರ್ಲ್ಯಾಪ್ ಮಾಡ್ಕೊಂಡ್ಬಿಟ್ಟು ಇವರೇ ಏನೋ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸೋ ರೀತಿಯಲ್ಲಿ ನೀವು ಮಾಡ್ಕೊಂಡು ಕೂತ್ಕೊಂಡಿದ್ದೀರ ಕಾಂಗ್ರೆಸ್ನವರು. ಆಮೇಲೆ ಎನ್ಕೌಂಟರ್ ಮಾಡ್ಕೊಳ್ಳಿ, ಅಲ್ಲಿ ಕಾಡಲ್ಲಿ ನಿಲ್ಸ್ಕೊಂಡಿರೋದವೆಲ್ಲ ಟೈಮನ್ನು ಪಾಸ್ ಮಾಡುವಂಥ ವಿಚಾರ. ಇನ್ನು 400 ಕಿಲೋಮೀಟ್ರಲ್ಲಿ ಅಂದರೆ 600 ಕಿಲೋಮೀಟರ್ ಆಗ್ತಿತ್ತು ಆ ಟೈಮ್ ಪಾಸ್ ಮಾಡಿರಲಿಲ್ಲ ಅಂದರೆ. ಕಬ್ಬಿನ ಗದ್ದೆಯಲ್ಲಿ ನಿಲ್ಸ್ಕೊಂಡು, ಕ್ವಾರಿಯಲ್ಲಿ ನಿಲ್ಸ್ಕೊಂಡು, ಕಾಡಲ್ಲಿ ನಿಲ್ಸ್ಕೊಂಡು ಇದೆಲ್ಲ ಮಾಡದಿದ್ರೆ ಇನ್ನೊಂದಿಷ್ಟು 200 ಕಿಲೋಮೀಟರ್ ಸುತ್ತಾಡಬೇಕಾಗಿತ್ತು. ಇನ್ನೇನು ಮಾಡ್ತಾರೆ ರಾತ್ರಿಯಿಂದ ಬೆಳಗ್ಗೆನವರೆಗೂ ಅಲ್ಲೇ ಸರ್ಕಲಲ್ಲಿ ರೌಂಡ್ ಬೇಕಾಗುತ್ತೆ. ಅವನಿಗೆ ಡ್ರೈವರಿಗೆ ಬೇಜಾರಾಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬಂದಿದ್ದಾರೆ. ಮಾನಸಿಕವಾಗಿ ಕಿರುಕುಳ. ನೋಡೋಣ, ಈ ಸರ್ಕಾರ ನಿಮ್ದೇನು ಪಾತ್ರ ಇಲ್ಲ ಅನ್ನೋದಾದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಇನ್ಯಾರದ್ದೂ ಕೂಡ ಇದರಲ್ಲಿ ಯಾರ್ದು ಪಾತ್ರನೇ ಇಲ್ಲ, ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ, ಪೊಲೀಸರು ಹಂಗೆ ಮಾಡಿದ್ದಾರೆ ಅನ್ನೋದಾದರೆ ಒಂದು ಇನ್ವೆಸ್ಟಿಗೇಷನ್ ಕೊಡಿ. ಅದನ್ನ ಬಿಡಿ, ಹೇಳಿಕೆ ಕೊಟ್ಟಿರುವಂಥದ್ದನ್ನು ತನಿಖೆಯನ್ನು ಸಭಾಪತಿಗಳು ಏನು ಕ್ರಮವನ್ನು ತೆಗೆದುಕೊಳ್ಳೋ ತಗೋಬೇಕು. ಸಸ್ಪೆಂಡ್ ಈಗೇನೋ ಹೇಳ್ತಾ ಇದ್ದಾರೆ ಬಸವರಾಜ ಹೊರಟ್ಟಿಯವರು, ದಾಖಲೆಗಳಿದ್ರೆ ನಾನು ಈಗಲೂ ಕ್ರಮ ಕಳ್ಕೊಳ್ತೀನಿ ಅಂತೇಳಿ. ಹಲವು ವಿಚಾರಗಳು ಬರ್ತಾ ಇದೆ, ಅದನ್ನು ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತನಿಖೆ ಮಾಡಿಸಿ ಕ್ರಮ ತಗೊಳ್ಳಿ. ಸಸ್ಪೆಂಡ್ ಮಾಡ್ತಿರೋ ಇನ್ನೇನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ಈ ವಿಚಾರ ಏನಿದೆ, ಪೊಲೀಸರು ನಡ್ಕೊಂಡಿರುವಂಥ ರೀತಿ, ಈ ವಿಚಾರವನ್ನು ತನಿಖೆ ಕೊಡಿ ನೋಡೋಣ. ಯಾರ ಪಾತ್ರವೂ ಇಲ್ಲ ಅಂತ ಆಚೆ ಬರಲಿ ನೋಡೋಣ. ಆಗುತ್ತಾ? ಆಗಲ್ಲ, ನೀವು ಮಾಡಲ್ಲ. ಯಾಕಂದರೆ ಯಾರ್ಯಾರ್ದೋ ಒಬ್ಬೊಬ್ಬರದ್ದು ಇದರಲ್ಲಿ ಪಾತ್ರ ಇದ್ದೇ ಇರುತ್ತೆ, ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿಯವರು ಆಕ್ಷೇಪಾರ್ಹ ಮತ್ತು ಮಾನಹಾನಿ ಮಾತನ್ನು ಆಡಿದ್ರಾ ಇಲ್ವಾ ಎಂಬ ಬಗ್ಗೆ ರಾಜಕೀಯವಾಗಿ ನಾನಾ ಚರ್ಚೆಗಳು ಈಗ ನಡೀತಾ ಇವೆ. ಒಂದು ಕಡೆಗೆ ಸಭಾಪತಿ ನಮ್ಮಲ್ಲಿ ಯಾವುದೇ ಆಧಾರ ಇಲ್ಲ ಅಂತಿದ್ದಾರೆ. ಸಿಟಿ ರವಿಯು ಕೂಡ ನಾನು ಹಾಗೆ ಹೇಳೇ ಇಲ್ಲ ಅಂತಿದ್ದಾರೆ. ಈ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ ಆಡಿದ ಆಕ್ಷೇಪಾರ್ಹ ಮಾತಿಗೆ ಸಾಕ್ಷ್ಯವಾಗಿ ನಮ್ಮಲ್ಲಿ ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿದ್ದು ಸತ್ಯ ಅಂತ ಸಿಎಂ ಪ್ರತಿಪಾದಿಸಿದ್ದಾರೆ. ಸೊ ಇನ್ನು ಸಿಟಿ ರವಿ ಜೊತೆಗೆ ಬಿಜೆಪಿ ಮತ್ತು RSS ವಿರುದ್ಧ ಮಾಜಿ ಸಂಸದ DK ಸುರೇಶ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಸಿಟಿ ರವಿನೇ ಆ ಪದ ಬಳಸಿಲ್ಲ ಅಂತಿದ್ದಾರೆ. ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟುಬಿಡೋದು ಒಳ್ಳೆಯದು ಅಂತ ಹೇಳುವ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿ ಮೂಡಿಸಿದ್ದಾರೆ. ಈ ಮೂಲಕ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಪಿಸೋಡ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಒಮ್ಮತ ಅಭಿಪ್ರಾಯ ಇಲ್ವಾ ಅನ್ನೋ ಪ್ರಶ್ನೆಗಳು ಈಗ ಎದ್ದಿವೆ. ಈ ಮಧ್ಯೆ ಸಿಟಿ ರವಿಗೆ ಚಿಕ್ಕಮಗಳೂರಿನಲ್ಲಿ ಸ್ವಾಗತ ಕೋರಲು ಬಂದಿದ್ದ 7 ಆಂಬ್ಯುಲೆನ್ಸ್ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಪೇಷಂಟ್ ಇಲ್ಲದೆ ಇದ್ರೂ ಕೂಡ ಸೈರನ್, ಟಾಪ್ ಲೈಟ್ ಹಾಕೊಂಡು ಓಡಾಡಿದ್ದಕ್ಕೆ FIR ಅನ್ನು ಹಾಕಿದ್ದಾರೆ. ಅವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ, ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಮಾತಾಡಿರೋದು ಸತ್ಯ. ಅಲ್ಲಿ MLCಗಳು ಕೇಳಿದವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು. ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ, ಆ ಸಂಸ್ಕೃತಿ ಎಲ್ಲೋಯ್ತು? RSS ಅವರು ಹೇಳ್ಕೊಟ್ಟಿರೋಂಥ ಸಂಸ್ಕೃತಿ ಇದೇನಾ? ಅವ್ರು ತೋರಿಸ್ತಾ ಇರ್ತಕ್ಕಂಥ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಬಹುಶಃ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ದೇನು ಪಾತ್ರ ಇಲ್ಲ ಅಂತ. ಅವರೇ ಒಪ್ಕೊಂಡ ಮ್ಯಾಗ ಮತ್ತೆ ಅದನ್ನು ಮುಂದುವರಿಸಿ ಮತ್ತೆ ಅದನ್ನು ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಘಟನೆಗಳಿದೇನು ಹೊಸದಲ್ಲ, ನಮ್ಮಿಂದ ಆಗಿಲ್ಲ, ತಪ್ಪಾಗಿದೆ, ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಭಾಳಷ್ಟು ಉದಾಹರಣೆಗಳಿದೆ. ಇನ್ನು ಮುಂದುವರೆದ ಭಾಗದಲ್ಲಿ ಹೋಗೋಣ ಆ ಕಡೆಗೆ. ಎಲ್ಲಿ ಪುಷ್ಪ 2 ಹೀರೋ ಅಲ್ಲು ಅರ್ಜುನ್ ವಿರುದ್ಧ ತೆಲಂಗಾಣ ಸರ್ಕಾರ ಜಿದ್ದಿಗೆ ಬಿದ್ದಂತೆ ವರ್ತಿಸ್ತಾ ಇದೆಯಾ ಅನ್ನೋ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದ್ರೆ ಸದ್ಯದ ಬೆಳವಣಿಗೆಗಳು ಈ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇವೆ. ಉಸ್ಮಾನಿಯಾ ವಿವಿಯ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಇವತ್ತು ದಿಢೀರ್ ಅಂತ ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ. ಕಲ್ಲು ತೂರಿದ್ದಾರೆ, ಟೊಮ್ಯಾಟೊ ಹೊಡೆದಿದ್ದಾರೆ, ಹೂಕುಂಡ ಧ್ವಂಸ ಮಾಡಿದ್ದಾರೆ, ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೇವತಿಯವರ ಸಾವಿಗೆ ಅಲ್ಲು ಅರ್ಜುನ್ ಕಾರಣ ಅಂತ ಘೋಷಣೆ ಕೂಗಿದ್ದಾರೆ. ಅದನ್ನು ನಿರ್ಧಾರ ಮಾಡಬೇಕಾಗಿರೋರು ನೀವಾ, ಕೋರ್ಟಾ? ಗಾಯಾಳು ಬಾಲಕ ಶ್ರೀತೇಜ ಸ್ಥಿತಿಗೆ ಅಲ್ಲು ಅರ್ಜುನ್ ಕಾರಣ ಅಂತ ದೂಷಿಸಿದ್ದಾರೆ. ಆಕೆಯ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಎಲ್ಲ ಆದಮೇಲೆ ಧಾವಿಸಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಇದು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದೆ. ದಾಳಿಯ ವಿಡಿಯೋ ಹಂಚಿಕೊಂಡ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯಾ ಇದು ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಅಲ್ಲು ಅರ್ಜುನ್ ಪ್ರಚಾರಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಸಿಎಂ ರೇವಂತ್ ರೆಡ್ಡಿ ದ್ವೇಷ ಸಾಧನೆ ಮಾಡ್ತಾ ಇದ್ದಾರೆ. ಮಾಡದ ತಪ್ಪಿಗೆ ಮೊನ್ನೆ ಅಲ್ಲು ಅರ್ಜುನ್ ಅನ್ನು ಬಂಧಿಸಿದ ರೇವಂತ್ ಸರ್ಕಾರ ಇದೀಗ ದಾಳಿ ಮಾಡಿಸಿದೆ ಅಂತ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಅಲ್ಲು ಅರ್ಜುನ್ ಪ್ರತಿಕ್ರಿಯಿಸಿ ಇದು ತಾಳ್ಮೆ ವಹಿಸಬೇಕಾದ ಸಮಯ, ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಬಾರದು, ಅದೇ ಒಳ್ಳೆಯದು ಅಂದಿದ್ದಾರೆ. ಈ ಮಧ್ಯೆ ಇವತ್ತು ತೆಲಂಗಾಣ ಡಿಜಿಪಿ ಜಿತೇಂದರ್, ಹೈದರಾಬಾದ್ ಪೊಲೀಸ್ ಆಯುಕ್ತ CV ಆನಂದ್, ಚಿಕ್ಕಡಪಲ್ಲಿ ACP ರಮೇಶ್ ಕುಮಾರ್ ಸಾಲು ಸುದ್ದಿಗೋಷ್ಠಿ ನಡೆಸಿ ನಿನ್ನೆ ಅಲ್ಲು ಅರ್ಜುನ್ ಆಡಿದ ಮಾತುಗಳೆಲ್ಲ ಸುಳ್ಳು ಅನ್ನೋದನ್ನು ಸಾಬೀತುಪಡಿಸೋಕೆ ಯತ್ನಿಸಿದ್ರು. ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಹೋಗಲು ಅನುಮತಿಯನ್ನೇ ಕೊಟ್ಟಿರಲಿಲ್ಲ ಅನ್ನೋದನ್ನು ದಾಖಲೆ ಸಮೇತವಾಗಿ ಬಹಿರಂಗ ಮಾಡಿದ್ರು. ಅಲ್ಲು ಅರ್ಜುನ್ ಥಿಯೇಟರ್ನಲ್ಲಿ ಕುಳಿತಾಗ ಅಭಿಮಾನಿಗಳು ಹೇಗೆಲ್ಲ ವರ್ತಿಸಿದ್ರು, ಕಾಲ್ತುಳಿತದಿಂದ ರೇವತಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿದಾಗ ಅಲ್ಲಿಂದ
ಅಲ್ಲು ಅರ್ಜುನ್ರನ್ನ ಕಳಿಸಲು ಪೊಲೀಸರು ಏನೆಲ್ಲ ಕಸರತ್ತು ನಡೆಸಿದ್ರು ಅನ್ನೋದನ್ನ ವಿಡಿಯೋ ಸಮೇತ ಪೊಲೀಸರು ಬಯಲಿಗೆ ಇಟ್ಟರು. ಇದೇ ವೇಳೆ ಸಸ್ಪೆಂಡ್ ಆಗಿರೋ ಎಸಿಪಿ ಒಬ್ಬರು ಸುದ್ದಿಗೋಷ್ಠಿಯನ್ನು ನಡೆಸಿ ಬಾಯಿಗೆ ಬಂದಂತೆ ಮಾತನಾಡಿರೋದು ಚರ್ಚೆಗೆ ಗ್ರಾಸವಾಗಿದೆ. ಅವ್ರು ಎಸಿಪಿ ಅವರು ಸಸ್ಪೆಂಡ್ ಆಗಿರೋದಾ? ಸಸ್ಪೆಂಡ್ ಆಗಿರೋರು ನಾವೆಲ್ಲೋ ಅವರು ಇನ್ನೂ ಇದ್ದಾರೆ, ಅದಕ್ಕೋಸ್ಕರ ಪವರಲ್ಲಿ ಇದ್ದಿದ್ದಕ್ಕೇನೆ ಆ ರೀತಿ ಮಾತಾಡಿದ್ರೆ ಅನ್ಕೊಂಡ್ಬಿಟ್ಟೆ. ಸಸ್ಪೆಂಡ್ ಆಗಿದ್ರಾ? ಓಕೆ, ಈಗ ಸಸ್ಪೆಂಡ್ ಆದಮೇಲೂ ಈ ರೀತಿ ಪದ ಬಳಕೆಯನ್ನು ಮಾಡಿದ್ರಾ? ಚರ್ಮ ಸುರಿದು ಬಿಡ್ತೀನಿ ಅಂತೇಳಿ ಫಸ್ಟ್ ಟೈಮ್ ಕೇಳಿಸ್ಕೊಂಡಿವಿ ನಾವು. ಒಂದು ಸ್ಟಾರ್ ನಟರು ಯಾರೋ ಒಬ್ಬರು ಜನಪ್ರತಿಯಾಗಿ ನಿಲ್ಲುವಂಥವ್ರು ಯಾರಾದರೂ ಇದ್ದರೆ ಸಮಾಜದಲ್ಲಿ ಗುರುತಿಸ್ಕೊಳ್ಳುವಂಥ VVIPಗಳ ಬಗ್ಗೆ ಮಾತನಾಡುವಂಥ ವಿಚಾರದಲ್ಲಿ ಈ ರೀತಿಯಾಗಿ ಪದಪ್ರಯೋಗಗಳನ್ನು ಮೊದಲನೇ ಬಾರಿ ಕೇಳಿಸ್ಕೊಂಡ್ವಿ. ಏನು ಗಟ್ಸಪ್ಪ ಇವರಿಗೆ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಸಸ್ಪೆಂಡ್ ಆಗಿದ್ರು. ಓಕೆ, ಸಸ್ಪೆಂಡ್ ಆದಮೇಲೂ ಆ ಗಟ್ಸಲ್ಲಿ ಮಾತನಾಡಿದ್ರಲ್ಲ, ಯಾವುದಕ್ಕೆ? ಫ್ರಸ್ಟ್ರೇಷನ್. ಈಗ ಇದೇ ಪ್ರಕರಣದಲ್ಲಿ ಫ್ರಸ್ಟ್ರೇಷನ್ ಏನಾದರೂ ಆಗಿತ್ತಾ ಗೊತ್ತಿಲ್ಲ, ಇನ್ನೇನಾದರೂ ಸಮಸ್ಯೆಗಳಿತ್ತಾ ಅಂತ ಹೇಳಿ. ಬಟ್ ಈ ವರ್ತನೆಗಳನ್ನು ನೋಡ್ತಾ ಇದ್ದರೆ ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಾಣಿಸ್ಕೊಳ್ತಾ ಇದೆ. ಯಾವ ಹಂತಕ್ಕೆ ಹೋಗ್ತಾ ಇದೆ ಪರಿಸ್ಥಿತಿಗಳು ಅಂಥೇಳಿ ಒಂದೊಂದೊಂದೊಂದೇ ನೋಡ್ತಾ ಹೋದರೆ ಟೂ ಮಚ್ ಆಫ್ ಆರೋಗೆನ್ಸ್ ಅಂತ ಅನ್ನಿಸ್ತಾ ಇದೆ. ನುಗ್ಗೋದು, ಕಲ್ಲು ಹೊಡೆಯೋದು, ಅಲ್ಲೇನೋ ಎಸೆಯೋದು ಹೊಸದೇನಲ್ಲ, ಬಟ್ ಹಂತ ಹಂತವಾಗಿ ಹೋಗ್ತಾ ಇದೆ ಅಂತ ಹೇಳಿ. ಸರ್ಕಾರ ಆ ಕಡೆಗೆ, ಈ ಕಡೆಗೆ ಎಸಿಪಿ ಅವ್ರು ಮಾತಾಡೋದು, ಸಸ್ಪೆಂಡ್ ಆಗಿರೋರು ಈ ಕಡೆಯಿಂದ ನುಗ್ಗೋದು, ದಾಳಿ ಮಾಡೋದು. ಪರಿಹಾರ ಕೊಡಿ ಅಂತ ಕೇಳೋದು ತಪ್ಪಲ್ಲ, ಕೊಡಬೇಕು. ಆದರೆ ಈಗ ದಾಳಿ ಮಾಡಿಬಿಟ್ಟು ಈ ಥರ ಹಲ್ಲೆ ಮಾಡಿಬಿಟ್ರೆ ಕಾನೂನಾತ್ಮಕವಾಗಿ ಕೇಳಬೇಕು. ಅದನ್ನು ಹೇಗೆ ಕೇಳಬೇಕು ಹಾಗೆ ಕೇಳಬೇಕು. ಈ ಥರ ಎಲ್ಲ ಕಾನೂನು ಕೈಗೆ ಎತ್ಕೊಂಡೋಗಿ ಶುರು ಮಾಡಿಬಿಟ್ರೆ ಮುಂದೇನು ಪರಿಸ್ಥಿತಿ? ಎಲ್ಲಿಗೆ ಹೋಗ್ತೀರಾ ನೀವೆಲ್ಲ? ನಾಳೆ ರಿವರ್ಸ್ ಸೈಡಲ್ಲಿ ನಿಮ್ಮ ಮೇಲೆ ಆದಾಗ, ನಾಳೆ ಇದೇ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಆಗಲ್ಲ ಅಂತ ಏನು ಗ್ಯಾರಂಟಿ? ಎಲ್ಲ ಅಧಿಕಾರದಲ್ಲಿ ಶಾಶ್ವತವಾಗಿರ್ತಾರಾ? ಅವಾಗ ಇವರು ಏನಾದರೂ ಸಮಾವೇಶಗಳಲ್ಲಿ ಇಂಥದ್ದೇ ಪ್ರಕರಣಗಳಾದಾಗ ಅದೇ ಮಾಜಿ ಮುಖ್ಯಮಂತ್ರಿನ ಎತ್ಕೊಂಡು ಹೋಗ್ಬೇಕಾ? ಆಗಲೂ ಹಿಂಗೆ ಕಲ್ಲು ಹೊಡಿಬೇಕಾ? ಏನು ಯೋಚನೆ ಮಾಡ್ತಾ ಇದ್ದೀರಿ ಎಲ್ಲ ನೀವು? ಏನು ಹೇಳಿಕೊಡ್ತಾ ಇದ್ದೀರಾ ನೋಡಿ ಯಾವ್ಯಾವ ಪಕ್ಷಗಳು. ನಮ್ಮ ಕರ್ನಾಟಕದಲ್ಲೂ ಹೇಳ್ತಾ ಇದ್ದೀನಿ, ಯಾವ ಮೆಸೇಜ್ಗಳನ್ನು ಕೊಡ್ತಾ ಇದ್ದೀರಿ ನೀವು ಕಾರ್ಯಕರ್ತರಿಗೆಲ್ಲ. ಈಗಷ್ಟೇ ಯಂಗ್ಸ್ಟರ್ಸ್ ಆಗಿ ಆಚೆ ಬಂದಿರೋ, ರಾಜಕೀಯಕ್ಕೆ ಬರಬೇಕು ಅಂತ ಬರೋರನ್ನ, ಅವ್ರಿಗೇನು ಮೆಸೇಜ್ ಕೊಡ್ತಾ ಇದ್ದೀರಾ ನೋಡ್ಕೊಳ್ಳಿ. ಚುನಾವಣೆ ಪ್ರಕ್ರಿಯೆ ವಿಚಾರವಾಗಿ ಮತ್ತೊಂದು ವಿವಾದ ಈಗ ಉಂಟಾಗಿದೆ. ಏನು, ಚುನಾವಣೆಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮಾಹಿತಿಯನ್ನು ಯಾರಿಗೂ ಕೂಡ ನೀಡುವಂತಿಲ್ಲ ಅನ್ನುವಂಥ ನಿಯಮವನ್ನು ಚುನಾವಣಾ ಆಯೋಗ ಈಗ ತಂದಿದೆ. ಇದಕ್ಕೆ ಸಂಬಂಧಿಸಿದ ನಿಯಮಗಳಿಗೆ ಚುನಾವಣಾ ಆಯೋಗ ತಿದ್ದುಪಡಿಯನ್ನು ತಂದಿದೆ. ಸಾಕಷ್ಟು ಆಕ್ರೋಶ ಬಂದಿದೆ, ಟೀಕೆ ಬರ್ತಾ ಇದೆ. ಹರಿಯಾಣ ಚುನಾವಣೆ ಸಂಬಂಧ ಕೋರ್ಟ್ಗಳಲ್ಲಿ ಹಲವು ಅರ್ಜಿಗಳು ದಾಖಲಾಗ್ತಿರುವ ಕಾರಣ ನೀಡಿದ್ದಾರೆ ಇವರು, ಇಸಿ ಅವರು, ಎಲೆಕ್ಷನ್ ಕಮಿಷನರು ಈ ನಿರ್ಧಾರ ತಗೊಂಡಿದ್ದೀವಿ ಅಂತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಗರಂ ಆಗ್ಬಿಟ್ಟಿದೆ. ಚುನಾವಣಾ ಆಯೋಗದ ಸಮಗ್ರತೆ, ಚುನಾವಣಾ ಪ್ರಕ್ರಿಯೆ ಪಾವಿತ್ರ್ಯತೆ ನಾಶ ಮಾಡಲು ಈ ತಿದ್ದುಪಡಿ ಮಾಡಲಾಗಿದೆ. ಇದು ಕೇಂದ್ರ ಸರ್ಕಾರ ಹೂಡಿದ ಸಂಚಿನ ಭಾಗ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಪ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಮೋದಿ ಸರ್ಕಾರ ನಡೆಸ್ತಾ ಇರುವ ದಾಳಿ ಅಂತ ಕಾಂಗ್ರೆಸ್ ಹೋರಾಟ ಮಾಡ್ತಾನೆ ಇದೆ. ಸೊ ಇದಕ್ಕೆ ಪ್ರಹ್ಲಾದ್ ಜೋಶಿ ಕೌಂಟರ್ ಕೊಟ್ಟಿದ್ದಾರೆ. ಸತತ ಸೋಲಿನಿಂದ ಕಾಂಗ್ರೆಸ್ ನಾಯಕರು ಹತಾಶಗೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂತ ಅವರ ಮಾತು. ಸೋಲುಗಳಿಂದ ತೀವ್ರ ಹತಾಶೆಗೊಂಡಿದೆ. ಗೆದ್ದೇ ಗೆಲ್ತೀವಂತ ಹರಿಯಾಣದಲ್ಲಿ ಹೀನಾಯವಾಗಿ ಸೋತರು, ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿ ಸೋತರು. ಅಲ್ಲಂತೂ ಉದ್ಧವ್ ಶಿವಸೇನಾದಕ್ಕಿಂತ ಕಮ್ಮಿ ಆದರು. ಸತತವಾಗಿ ಲಾಂಚ್ ಆಗ್ತಾ ಇರುವಂತ ರಾಹುಲ್ ಗಾಂಧಿ ಫೇಲ್ ಆಗ್ತಾ ಇರೋದ್ರ ಬಗ್ಗೆ ಹತಾಶರಾಗಿ ಫೇಕ್ ನ್ಯಾರೇಟಿವ್ ಅನ್ನ ಅವರು ಪ್ರಸ್ತುತ ಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚುನಾವಣೆ ಅಂದರೆ ಪಾರದರ್ಶಕ ಅಲ್ವಾ? ಪಾರದರ್ಶಕವಾಗಿ ಇರಬೇಕು ಅಂತ ಬಯಸ್ತಿರಲ್ವಾ? ಕೇಂದ್ರನೂ ಅದನ್ನೇ ಬಯಸುತ್ತೆ ಅಲ್ವಾ? BJP ನಾಯಕರು ಅದನ್ನೇ ಬರೆಸ್ತಿರಲ್ವಾ? ಓಕೆ, ಎಲೆಕ್ಟ್ರಾನಿಕ್ ಮಾಹಿತಿಯನ್ನು ಯಾರಿಗೂ ನೀಡುವಂತಿಲ್ಲ ಅನ್ನುವಂಥದ್ದನ್ನು ಯಾಕೆ ತರ್ತಾ ಇದ್ದೀರಾ? ನನ್ನ ಪ್ರಕಾರ ಫೇರ್ ಆಗಿ ಈಗ ಹೆಂಗಾದರೂ ಕೋರ್ಟ್ನಲ್ಲಿ ನಡೆಯುವಂಥ ಕಲಾಪಗಳನ್ನು ಹೇಗೆ ಲೈವ್ ಆಗಿ ಟೆಲಿಕಾಸ್ಟನ್ನು ಮಾಡ್ತಿರೋ ಹಾಗೆ ಚುನಾವಣೆಗಳನ್ನು ಕೂಡ ಅಲ್ಲಲ್ಲಿ ಮತಗಟ್ಟೆಗಳದ್ದು ಲೈವ್ ಆಗಿ ಕೊಟ್ಬಿಡಿ. ಕಳ್ಕೊಳ್ಳೋದು ಏನಿದೆ ನಿಮಗೆ? ಪಾರದರ್ಶಕನೇ ಅಲ್ವಾ ಅದು? ಲೈವ್ ಆಗಿ ಬಿಡಿ, ಏನಾಗೋದಿದೆ, ಎಲ್ಲೆಲ್ಲಿ ಹೇಗಾಗ್ತಾ ಇದೆ ಅಂತೇಳಿ. ಬಟ್ ಅವರು ವೋಟ್ ಹಾಕೋದನ್ನು ಮಾತ್ರ ತೋರಿಸೋದಿಲ್ಲ. ವೋಟ್ ಹಾಕೋದನ್ನು ತೋರಿಸ್ಬಾರ್ದು. ಆದರೆ ಉಳಿದಿದ್ದನ್ನು ತೋರ್ಸೋಕ್ಕೆ ಏನು ಸಮಸ್ಯೆ ನಿಮಗೆ? ಪಾರದರ್ಶಕವಾಗಿ ಅಲ್ವಾ ನೀವು ಹೇಳೋದು? ನೋಡೋಣ, ತೋರಿಸಿ ಏನಾಗುತ್ತೆ ಅಂತ ಹೇಳಿ. ಆ ಕಡೆಗೊಂದು ಹೇಗಾದರೂ ಬಾಕ್ಸ್ ಇಟ್ಟಿರ್ತೀರಲ್ವಾ, ಅದನ್ನು ಬಿಟ್ಬಿಡಿ. ಉಳಿದಿದ್ದೆಲ್ಲ ಪಾರದರ್ಶಕವಾಗಿ ಇಡಿ. ಪಾರದರ್ಶಕನೇ ಮಾಡ್ತೀನಿ ಅಂತ ಹೇಳ್ತಿರಲ್ವ, ಈ ಬಿಟ್ಟು ಅದನ್ನೆಲ್ಲ ಹಾಕ್ತಾ ಇದ್ರೆ ಮೊದಲೇ ಬಾಯ್ ಬಡ್ಕೊಳ್ತಾ ಇದ್ದಾರೆ EVM ಬಗ್ಗೆ. ನೀವು ಅದರಲ್ಲಿ ಬೇರೆ ಈ ಮಾಹಿತಿಗಳನ್ನೆಲ್ಲ ಕೊಡಲ್ಲ ಅಂತಂದ್ರೆ ನಿಮ್ಮ ಬಗ್ಗೆ ಡೌಟ್ ಎಲ್ಲ 100% ಡೌಟ್ ಬರೋಕ್ಕೆ ಶುರು ಆಗುತ್ತೆ ಇವು ಆಡ್ತಾ ಇರೋ ರೀತಿಯಲ್ಲಿ ನೋಡ್ಬಿಟ್ರೆ. ಇನ್ನು ಕಾಂಗ್ರೆಸ್ ಅಗ್ರ ನಾಯಕ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ UP ಕೋರ್ಟ್ ಸಮನ್ಸನ್ನು ಜಾರಿ ಮಾಡಿದೆ. ಅಸೆಂಬ್ಲಿ ಚುನಾವಣೆ ಪ್ರಚಾರ ವೇಳೆ ಜಾತಿ ಗಣತಿ ಬಗ್ಗೆ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಯನ್ನು ಆಧರಿಸಿ ಬರೇಲಿ ಜಿಲ್ಲಾ ಕೋರ್ಟ್ ಈ ಸಮನ್ಸನ್ನು ಜಾರಿ ಮಾಡಿದೆ. ಜನವರಿ 7ರಂದು ಖುದ್ದಾಗಿ ಕೋರ್ಟ್ಗೆ ಹಾಜರಾಗುವಂತೆ ಸೂಚಿಸಿದೆ. ಜಾತಿ ಗಣತಿ ವಿಚಾರದಲ್ಲಿ ರಾಹುಲ್ ಮಾತುಗಳು ಅಂತರ್ಯುದ್ಧಕ್ಕೆ ದಾರಿ ಮಾಡಿಕೊಡುವಂತಿದೆ ಅಂತ ಆರೋಪಿಸಿ ವ್ಯಕ್ತಿಯೊಬ್ಬರು ಕೋರ್ಟ್ ಮೆಟ್ಟಿಲೇರಿದ್ರು.